ನಮಸ್ಕಾರ. ಯಾವಪ್ಪ ಉತ್ಸವ ಜಾತ್ರೆ ಎಲ್ಲ ಮುಗಿಯಿತಲ್ವಾ? ಆದ್ರೂ ಬಂದಿದ್ದಾರೆ. ಇದ್ಯಾವ ವೇಷ ಇದು? ಇದ್ಯಾವುದೋ ಹೊಸ ವೇಷ. ದಾರಿ ತಪ್ಪಿ ಇಲ್ಲಿಗೆ ಬಂದ ಹೇಗೆ? ದಾರಿ ತಪ್ಪಿ ಬಂದಿದ್ದಲ್ಲ, ಇಲ್ಲಿಗೆ ಬರ್ಬೇಕಂತಲೇ ಬಂದದ್ದ? ಬರ್ಬೇಕಂತಲೇ ಬಂದಿತ್ತು. ಏನೇ ಆಗ್ಲಿ ನಮ್ಮ ನಾಡಿಗೆ ಬಂದಿದ್ದಾರೆ ಅಂತಾದ್ರೆ ನಮ್ಮ ನಾಡಿಗೆ ಬಂದಂತ ಅತಿಥಿ ಆಗಂತಕರಿಗೆ ಆಧಾರದ ಸ್ವಾಗತ. ನೀವು ನಿಂತು ದಣಿಯಬಾರದು, ಬರ್ಬೇಕು ಬರ್ಬೇಕು. ಹೀಗೆ ಬನ್ನಿ, ಹೀಗೆ ಬನ್ನಿ. ಪವಡಿಸಬೇಕು, ಇಲ್ಲಿ ಪವಡಿಸಬೇಕು. ಎಂತ ಪಾವಡಿ ಪಾವಡಿ ಅಂತ ಹೇಳಿದ್ರೆ ಪಾವಡಿ ಕುಳಿತುಕೊಳ್ಬೇಕು ಅಂತ ಶಬ್ದ ಹೇಳಿ ಅರ್ಥ ಆಗಿಲ್ಲ. ಕೂತ್ಕೊಂಡೇಳಿ ಅದು ತೇವ್ಸಂದ್ರೆ ಯಾವಪ್ಪ ಇವ ಯಾರು, ಎಲ್ಲಿಯವ, ಹೇಗೆ, ಏನು ಎಲ್ಲ ಅವನನ್ನು ವಿಚಾರಿಸಬೇಕಾದ ಕರ್ತವ್ಯನಿಲ್ಲ. ಇದುವರೆಗೆ ಈ ಮುಸುಂಟ ನಾವು ನೋಡಿದ್ದಿಲ್ಲ. ಹೌದು, ಮುಖ ಹೌದಾ? ಮುಖವೆಂಬ ಹಾಗಾಗಿ ತಾವ್ಯಾರು, ಯಾವ ಊರು, ಎಲ್ಲಿಂದ ಬಂದ್ರಿ, ಹೆಸರೇನು, ಊರು ಬಿಟ್ಟದ್ದು ಯಾಕೆ, ನೇರ ಬಂದ್ರ ಅಥವಾ ಒಳದಾರಿಯಲ್ಲಿ ಬಂದ್ರ, ಬೇರೆ ಹೋಗಿ ಬಂದ್ರ, ಎಲ್ಲ ವಿಷಯ, ಅಪ್ಪ ಅಮ್ಮ ಯಾರು, ಎಲ್ಲ ವಿಷಯ ಹೇಳಿದ್ರೆ ಕೇಳುವ ಬಯಕೆ. ಒಳದಾರಿ ಬಂದ್ ನನಗೆ ಒಳದಾರಿ ಬಂದ ಬಂದು ಹುಟ್ಟಿ ಹುಡ್ಕೊಂಡು ಅಲ್ಲಿಗೆ ಬಂದೆ. ಮಗುರಲ್ಲಿ ಗೊತ್ತಾಗ್ತಾನೆ. ಹೌದಾ? ಮಹೇಶ್ಪತಿ ಅಧಿಕಾರಿ. ಮಹೇಶ್ಪತಿ ಮೈಸೂರು ಮರ ಮೈಸೂರ್ಪತಿ. ಮಹೇಶ್ಪತಿ ಅಧಿಕಾರಿ. ಮತ್ತಂತಲ್ಲ ಒಳದಾರಿ ಬಂದತ್ತು ಅದ್ರೆ ಆಗಲ್ಲೂ ಅದು ಅವನ ತಪ್ಪಲ್ಲ, ಅವನಿಗೆ ಕಟ್ಟಿ ಕಳಿಸಿದ್ರಲ್ಲ ಅವ್ರ ತಪ್ಪು. ಅಂತ ನಿಮ್ದೇ ಹೀಗೆ ಕೆಲಸದ ಪರಿಸ್ಥಿತಿ ಅಂತ. ಮಹೇಶ್ಪತಿ ಅಧಿಕಾರಿ. ಬಾಹುಬಲಿ. ಬಾಹುಬಲಿ ಅಲ್ಲ ಮರ ಬಾಹುಬಲಿ. ಒಂದ ಎರಡ ಒಂದ ಎರಡ ಎರಡು ಆಗಿದೆ. ಮೂರನೇ ಬಾಹುಬಲಿ ನಂದೆ. ನೀವೇ? ಕಾರಣ ಉಂಟು. ಏನು? ಇಲ್ಲಿ ಒಂದು ವರ್ತಮಾನವನ್ನು ಕೇಳಿದ್ದೇನೆ. ಹೆಚ್ಚು ಮಂಡಿ ಹಾಸ್ಬಿಡಿ. ಕಲ್ಯಾಣ ಹಿರಿಯ ಅಧಿಕಾರಿ. ಭಕ್ತನಿಗೆ ಒಬ್ಬಳು ಮಗಳಿದ್ದಾಳಂತೆ. ಏನು ಇರಬಾರ್ದಿತ್ತ? ಅವಳ ಹೆಸರು ಹೇಮಮಾಲಿನಿ ಅಂತೆ. ಹೌದು, ಒಳ್ಳೆ ಹೆಸರು. ಏನೀಗ ಅಲ್ಲಿಕ್ಕೂ ಕಾರಣ ಉಂಟು. ನೀವಂತ ದೇತ್ ಪಾತ್ರೆ ನನ್ನ ಬಾಹುಬಲಿ. ಬಾಹುಬಲಿ. ಭಕ್ತನಿಗೆ ಒಬ್ಬಳು ಮಗಳಿದ್ದಾಳಂತೆ. ಅವಳ ಹೆಸರು ಹೇಮಮಾಲಿನಿ ಎನ್ನುತ್ತಾರೆ. ಅವಳಿಗೆ ಗುಟ್ಟಿನಲ್ಲಿ ಪಣವಂತೆ. ಆ ಪಣದ ವಿಷಯವನ್ನು ಚೆಲ್ಲಿಕೊಳ್ಳಿಕ್ಕಾಗಿ ಬಂದವೆ. ಅಷ್ಟೇ ಅಲ್ಲ, ಮತ್ತೆ ಆ ಹೇಮಮಾಲಿನಿಯನ್ನು ಮದುವೆಯಾಗಲಿಕ್ಕೆ ಬಂದವ ಯಾರು? ನಾನೇ. ಮತ್ತೆ ಭೂತೋಡೆ ಹೇಮಮಾಲಿನಿಯನ್ನ ಮದುವೆಯಾಗಲಿಕ್ಕೆ ಬಂದ ನೀವ? ಬಹಳ ದೂರದಿಂದ ಬಂದವರು, ಆಯಾಸ ಆಗಿರ್ಬೋದು. ಕುಡಿತೀರಾ? ಇಲ್ಲ, ನಾನು ಬರುವಾಗ ಕುಡ್ಕೊಂಡು ಬರುದಿಲ್ಲ. ಅಲ್ಲ, ಬರುವಾಗ ವ್ಯವಸ್ಥೆ ಮಾಡ್ಕೊಂಡು ಮುಗಿದ ಮೇಲೆ ಕುಡಿತೀರಾ? ಹೋಗುವಾಗ ಅಲ್ಲಿ ಕೆಲವರೆಲ್ಲ ಸ್ವತಂತ್ರ ಇರುವುದಿಲ್ಲ. ಅದಕ್ಕಾಗಿ ನಾವು ವ್ಯವಸ್ಥಿತ ಮಾಡ್ಕೊಂಡೇ ಹೋಗ್ತೇವೆ. ಒಳ್ಳೇದು. ಯಾರು ಕೇಳುವುದಿಲ್ಲ. ರಗ್ಲಿ ಇಲ್ಲಲ್ಲ, ಹಾಗೇನು ಮಾಡುದು? ತಾಯಿ ತಂದೆ ಅದು ಹೋದಲ್ಲಿ ನೀವು ಕುಡಿದು ಇಲ್ಲದೆ ಇದ್ರೆ ನಾವು ಕುಡಿದ ಕೊಡುವುದಿಲ್ಲ. ಅದು ಸಮಸ್ಯೆ. ಸಮಸ್ಯೆ ಇನ್ನೂ ಏನಂತಿದ್ಯಾವಪ್ಪ? ಅಮ್ಮ, ಮಹೇಶ್ಪತಿ ದೊರೆ ಅಂತೆ. ಅದು ನೋಡಿದ್ರೆ ಮಹಾರಾಜನ ಕಾಣ್ತದ. ಅವನನ್ನು ನೋಡಿದ್ರೆ ಹಕ್ಕಿ ಹಿಡಿಯುವನಾಗಿದ್ದ. ಅದು ವೈದ್ಯ ಹೊತ್ತ ಮರೋದು ಮಹಾರಾಜನ. ಹಾಗಾದ್ರೆ ಯಾವುದೋ ಒಂದು ಕುತಂತ್ರವನ್ನು ಎಸಗುವುದಕ್ಕಾಗಿ ಬಂದಿರ್ಬೇಕು. ಸುಳ್ಳನ್ನು ಹೇಳ್ತಾರಂತೆ. ಆದ್ರೆ ಸತ್ಯವಾಗಿ ಬಿಡಬೇಕು. ಮದುವೆ ಆಗ್ಲಿಕ್ಕೂ ಬಂದವನು ಅಂತ ಹೇಳ್ತಾನೆ. ಆ ಸುಟ್ಟು ಮುಖ ಅದು ಮದುವೆ ಆಗ ಮುಖವಾದ. ಅವನ ಜೀವಮಾನದಲ್ಲೇ ಮದುವೆ ಇಲ್ಲ ಅವನಿಗೆ. ಹಾಗಿದ್ರೆ ನೋಡು, ಈ ರೀತಿ ಸುಳ್ಳು ಹೇಳ್ತಾನೆ ಅಂತ ತಿಳಿ. ಆದ್ರೆ ಸತ್ಯ ತಿಳಿಬೇಕು. ಜಾಣನಿಗೆ ಮಾತಿನ ಪೆಟ್ಟು, ಕೋಣನಿಗೆ ದೊಣ್ಣೆ ಬಿಟ್ಟೆ. ದೊಣ್ಣೆಲ್ ಬಾರಿಸ. ಅಮ್ಮಮ್ಮ ಕೈ ಮುಗಿವೆನೋ, ಹೊಡೆಯದಿರುವುದಮ್ಮಯ್ಯ ಕಾಲ್ ಬಿಡುವೆನೋ. ಅಮ್ಮಿನರಿ ಹರಭೂಷಣ ಕೊಡು ಇರ್ಪ ನಿಮ್ಮೆಡೆಗೆ ನಿಜ ಕಾರಣ. ನನ್ನ ಹೆಸರು ಬಾಹುಬಲಿ ಅಲ್ಲ, ಪೂಜೆ ಬಲಿ ಅಲ್ಲ. ಮತ್ತೆ ನನ್ನ ಹೆಸರು ಕಸ್ತೂರಿ. ಕಸ್ತೂರಿ. ಯಾವ ಊರಿನವ? ಕಸ್ತೂರಿ. ಇದೇ ನೋಡಿ ಇದೇ ಊರಿನವ? ಸರಿ ಮಾತಾಡು. ತುತ್ತೂರಿ ಉದಿದೆ ಯಾಕೆ? ಇದೇ ನೋಡಿ ನಾವು ಮಾಡ್ತಾರೆ. ಯಾಕೆ ಹೀಗೆ ಮಾಡಿದೆ?
ಬರ್ಲಿಕ್ಕೂ ಕಾರಣ ಉಂಟು. ಏನು? ನನ್ನ ಮಿತ್ರ ಅಂತ ರುದ್ರಭೂಷಣ ಕಳಿಸಿ ಕೊಟ್ಟಿದ್ದು. ಯಾಕೆ? ಇಲ್ಲಿನ ಗುಟ್ಟಿನ ಪರಮೇನ ತೆಗೆದುಕೊಂಡು ಬಾ ಅಂತ. ಆಗುದಿಲ್ಲ ಅಂತ ಹೇಳ್ಬೇಕಿತ್ತು. ಆಗುದಿಲ್ಲ ಅಂತ ಹೇಳ್ಬೇಕು. ನೀ ಅಂತ ಮೊದಲೆಲ್ಲ ಹೇಳಿಕೊಟ್ಟು ಬಂದ್ಯಾಡಿದೀಯಾ? ಆಗುದಿಲ್ಲ ಅಂತ ಹೇಳ್ಬೇಕು. ಆಗುದಿಲ್ಲ ಅಂತ ಹೇಳ್ತಿದ್ದೆ. ಹಾ. ಕೊಡ್ಸಿ ಕೊಡ್ತಿ ಅಂತ. ಓ, ಹಣ ಕೊಟ್ಟರೆ ಏನ್ ಬೇಕಾದ್ರೂ ಮಾಡ್ತೀಯಾ? ಹಣಕ್ಕಾಗಿ ಮಾಡಿದ. ನೋಡಿ ಅಮ್ಮ, ಈ ನಾಡಿನ ಸೇನಾಧಿಪತಿ ರುದ್ರಭೂಷಣ ಮದುವೆ ವಿಚಾರವನ್ನು ತಿಳಿಯುವುದಕ್ಕಾಗಿ ಆಡಂಬರ ನಟತಾನಂತಾದ್ರಿ ಹಾ, ಏನೋ ಒಂದು ಹುನ್ನಾರ ಇರ್ಬೇಕು, ಯಾವುದೋ ಒಂದು ಹುನ್ನಾರ ಇರ್ಬೇಕು. ಏನೋ ಒಂದು ಕುತಂತ್ರವಿರ್ಬೇಕು. ಹಾ, ಅದನ್ನ ಬಾಯಿ ಬಿಡಿಸ್ಬೇಕು ಅಂತಾದ್ರೆ ಆದ್ರೆ ಅವನ ಕುತಂತ್ರಕ್ಕೆ ಪ್ರತಿಯಾಗಿ ನಾವೊಂದು ತಂತ್ರ ಹುಡ್ಬೇಕು. ಹೌದಲ್ಲ, ಅವನಲ್ಲೇ ಹೇಳ್ತೇವೆ. ಇಷ್ಟು ಮಾಡಿದ್ರೆ ಸಾಕು. ಹೇಳಿ ಬರ್ಬೇಕು. ಹಣ ಎಷ್ಟು ಬೇಕಾದ್ರೂ ನಾವು ಕೊಡ್ತೇವೆ. ನಿಮಗೆ ಖರ್ಚಿಗೆ ಹಾ. ಜೀವನಕ್ಕೆ ತೊಂದರೆ ಆಗದೇ ಇದ್ದಾಗೆ ಹಾ. ಬೇಕಾದಷ್ಟು ಇವ ಕೊಡ್ತಾನೆ, ನಾನು ಕೊಡ್ತೇನೆ. ಆ ವ್ಯವಸ್ಥೆ ಮಾಡ್ತಾನೆ. ಇಷ್ಟನ್ನು ನೀನು ರುದ್ರಭೂಷಣನಿಗೆ ಹೇಳತಕ್ಕದ್ದು. ಇದು ನನ್ನ ಆಜ್ಞೆ. ಹುಡುಗ, ಬಣದ ಗುಟ್ಟನ್ನು ತಿಳಿಯುವುದಕ್ಕಾಗಿ ಕಸ್ತೂರಿಯನ್ನು ಬಂದದ್ದು ಒಳ್ಳೆದಾಯ್ತು. ಇಷ್ಟೊತ್ತಿಗಾದ್ರೂ ಬಂದಲ್ಲ. ಆತ್ಮೀಯ, ಹೋದದ್ದು ಸತ್ಯ. ಹೋದ ಮೇಲೆ ಎಲ್ಲ ವಿಚಾರವನ್ನು ತಿಳಿದುಕೊಂಡು ಬಂದಿಯಲ್ಲ. ಗುಟ್ಟನೆ ಮೊತ್ತನ್ನು ಗುಟ್ಟನೆ ಮೊತ್ತನ್ನು ರಾಣಿಯು ಕೊಟ್ಟಳು ಮನವನ್ನು, ರಾಣಿಯು ಕೊಟ್ಟಳು ಮನವನ್ನು. ಇಷ್ಟವ ಸರಿಸಿದ ದೇವರು ನೀನೈ, ಇಷ್ಟವ ಸರಿಸಿದ ದೇವರು ನೀನೈ. ಬಿಟ್ಟಿರಲಾರೆನು ಚೆಲುವೆಯ ಪರೀಕ್ಷಣ. ಗುಟ್ಟನೆ ಮೊತ್ತನ್ನು ರಾಣಿಯು ಕೊಟ್ಟಳು ಮನವನ್ನು. ಹೋಗಿ ಬಂದು ನೀ ಹೇಳಿದ ಹಾಗೆ ಆ ಕಲ್ಯಾಣಿಗಳಿಗೆ ಹೋದ ಮಿತ್ರ. ಹೋದಾಗ ಹೇಮಮಾಲಿಯಲ್ಲಿ ನೋಡಿದ ಮಿತ್ರ. ಆಮೇಲೆ ನೋಡಿದಾಗ ಹೇಮಮಾಲಿ ನನ್ನ ರೂಪ ಲಾವಣಿಕೆ ಮನಸ್ಸೋತಿದ್ದ. ಅವಳ ಹೌದು, ನಿನ್ನ ರೂಪಕ್ಕ. ಆಮೇಲೆ ನೀನು ಹಾಗಿದ್ದೆ ಹೀಗಿದ್ದೆ, ಸಾಕ್ಷಾತ್ ಮಡುಮುತ್ತಂತ ಐತೆ ಅಂತ ಹೇಳಿದ. ಬಹುಶಃ ಅವಳು ಹಾಸ್ಯ ಮಾಡಿದ್ದ. ನಾನು ಹಾಗೆ ಅಂತ ತಿಳ್ಕೊಂಡೆ. ನನ್ನ ರೂಪ ಲಾವಣ್ಯಕ್ಕೆ ಮನಸ್ಸೋತಿದಷ್ಟೇ ಅಲ್ಲ, ಮುಟ್ಟಲು ಬಂದೆ, ಮುತ್ತು ಕೊಟ್ಟಿದ್ದ ನಿನಗ. ಹೌದಾ? ಆಮೇಲೆ ಆಮೇಲೆ ಹೇಳಿದ್ದೇನು ಗೊತ್ತಾ? ಮದುವೆ ಅಂತ ಆದ್ರೆ ನನ್ನನ್ನೇ ಮದುವೆ ಅಂತ ಹೇಳಿದ್ದ. ಅದಕ್ಕೆ ನೀನೇನು ಹೇಳಿದೆ? ನಾನು ತೀರ್ಮಾನ ಮಾಡ್ಕೊಂಡೆ ಬಂದಿದ್ದೆ. ಯಾವುದು? ಜೀವಂತ ಅಂತ ಹೇಳಿದ್ರೆ ಮದುವೆ ಆಗಿದ್ರು ಅವಳನ್ನೇ ಅಂತ. ಮುಚ್ಚವಾಯ್. ಬಾನಿನ ಚಂದ್ರನ ಬಯಸುವ ಶುರುಗವೇ ಬಾನಿನ ಚಂದ್ರನ ಬಯಸುವ ಶುರುಗವೇ. ರಾಣಿಯು ಕನಸಿನಳು, ರಾಣಿಯು ಕನಸಿನಳು. ರಾಣಿಯು ದಿನವಿದ ಪರಿಯುವೆ ನೆಚ್ಚಲ ಹೀರನೆ ಓದಿಲ್ಲ ಅದನ್ನ ಬಚ್ಚಿಟ್ಟು. ಯಾಕ? ಏನು ಮಾತನಾಡ್ತಾ ಇದ್ದೀಯ ಎಂಬುದಾಗಿ ಏನ್ ಹೇಳಿದೆ? ಪರಿಚಯ ಉಂಟೇನೋ? ಹೋಗಿ ಹೋಗಿ ಹೇಳಿದ್ದಾನು. ಹೇಮಮಾಲಿನಿ ನಿನಗೆ ಮುತ್ತು ಕೊಟ್ಟದ್ದು ಅಷ್ಟೇ ಅಲ್ಲ, ನಿನ್ನ ಮದುವೆ ಆಗ್ತೇನೆಂದಾಗಿ ರೂಪಕ್ಕೆ ಮನಸ್ಸೋತಿದ್ದಾಳೆ. ಅವಳು ಹೇಳಿದ್ದ. ಅವಳು ಹೇಳಿದ್ದು ಸರಿ. ಅದನ್ನು ನೀನು ಒಪ್ಪಿದ್ರೆ ಹೇಗಾಗ್ತದೆ ಕೇಳು. ಹೇಗಾಗ್ತದೆ? ಬಾಲಂಗಳದ ಆ ಚಂದ್ರನನ್ನು ಬೀದಿಯನ್ನಾಗಲು ಬಯಸಿದ ಹಾಗೆ ನಾನು ಸಾಕಿದಂತ ನಾಯಿ ನೀನು ಬಯಸ್ತೀಯನು. ಒಂದು ನೆನಪಿಡುಕ ಮಿತ್ರ. ಯಾವುದು? ಒಂದು ಮನೆಯಲ್ಲಿ ಯಜಮಾನ ಇಲ್ಲಂತಾದ್ರೆ ಒಂದು ಶ್ವಾನನೇ ಮನೆ ಕಾಯಿ. ಹೌದು. ಆ ಶ್ವಾನನಿಗೆ ನಿಯತ್ತು ಮನುಷ್ಯನಿಗೆ ನೆನಪಿಡು. ಇನ್ನು ಮುಂದೆ ತಿಳಿದುಕೋ, ಮಿತ್ರದ್ರೋಹಿ ನೀನು. ಇನ್ನು ಮುಂದೆ ನನ್ನ ಜೊತೆಗೆ ನೀನು ಇರಕೂಡದು, ಹೌದಾ? ಇರಬಾರದು. ಯಾಕೆ? ಹಾಗಾಗಿ ಮಾಡಬೇಕಾದ ಏನು ಗೊತ್ತಾ? ಈ ಕ್ಷಣದಿಂದಲೇ ನನ್ನ ಸಮ್ಮುಖದಲ್ಲಿ ನಿಲ್ಲಬೇಡ. ಎಲ್ಲಿಯಾದ್ರೂ ಹಾಗೆ ಸಾಯ. ನೀನಾದ್ರೂ ಬರ್ತದೆ ಕಡಿಯ. ಹೌದಾ? ನನಗೆ ಬರ್ತದೆ. ಹಾಗೆ. ಹೇಮಮಾಲಿನಿಯನ್ನು ದಿನ ರಾತ್ರಿ ಎನ್ನದಿನೇ. ಹೇಮಮಾಲಿನಿಯನ್ನು ದಿನ ರಾತ್ರಿ ಎನ್ನದಿನೇ. ಪ್ರೇಮಗೈದುದಕ್ಕೆನ್ನ ಬಾಳ್ವೆ. ಹೋಮವಾಯಿತು ಸಾಕು ಮರಣವೇ ಗತಿಯನಗೆ. ಬಾಳ್ವೆ ಹೋಮವಾಯಿತು ಸಾಕು ಮರಣವೇ ಗತಿಯನಗೆ. ಭೂಮಿಯ ಋಣವನ್ನು ಕಳೆವೆ. ರುದ್ರಭೂಷಣನ ಬದುಕು ಏನಾಗಿ ಹೋಯ್ತು ಸ್ವಾಮಿ. ಹೇಮಳನ್ನು ಮದುವೆಯಾಗಬೇಕೆಂದಾಗಿ ಆಸೆಯ ಗೋಪುರವನ್ನು ಕಟ್ಟಿಕೊಂಡವ ನಾನು. ನನ್ನ ಆಸೆಯ ಗೋಪುರ ನನ್ನೂರಾಯ್ತಲ್ಲ.
ಹಾಗಾದ್ರೆ ನನ್ನ ಹೃದಯದ ಒಡತಿ ಹೇಮ, ನನ್ನ ಮನದ ರನ್ನ ಹೇಮ, ಇವಳೇ ಇಲ್ಲದ ಮೇಲೆ ಈ ರುದ್ರಭೂಷಣರ ಬದುಕಿರುವುದು ನಾಶ್ವರ. ನನ್ನ ಪ್ರೀತಿಯ ಹೇಮ, ನನ್ನ ಪ್ರೀತಿಯೆಲ್ಲವೂ ನೀರಿನಲ್ಲಿ ಹೋಮ. ಇಲ್ಲ ಇಲ್ಲ, ಅವಳನ್ನು ಬಿಟ್ಟು ಬದುಕುವಂತ ಶಕ್ತಿ ನನಗಿಲ್ಲ. ಅವಳೇ ನನ್ನ ಬದುಕಿನಲ್ಲಿ ಇಲ್ಲದ ಮೇಲೆ ನನಗೆ ಜೀವ ಯಾಕೆ, ನನಗೆ ಜೀವ ಯಾಕೆ? ಹಿಡಿದಂತ ಕಡಕದಿಂದ ನಾನೇ ಇರಿಸಿಕೊಂಡು ಕಂಡು ಹೇಮ ಮಾಲಿನಿಯು ತೊರೆಯಿಂದ ತಡೆದವಳು ಬೇರ್ದಡಿ ನುಡಿಯು. ಭೂಷಣ, ಏನೋ ಇದು ಹಿಡಿದ ಕೂರಸಿಯಿಂದ ಸಾಯುವುದಕ್ಕೆ ಮುಂದಾಗುತ್ತಾ ಇದೆಯಾ? ಮತ್ತೆ ನಾನು ಯಾಕಾಗಿ ಬದುಕಬೇಕು ಹೇಳು? ನೀನು ಬದುಕಬೇಕು. ಯಾರಿಗಾಗಿ? ನೀನು ಬದುಕಲೇಬೇಕು. ಯಾರಿಗಾಗಿ? ಯಾರಿಗಾಗಿ ಗೊತ್ತಾ? ಅರಳಿದೀಗ ಪ್ರೇಮ ಸುಮವು ಬಾಳಲತಿಯೋಳು. ಅರಳಿತೀಗ 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 ಪ್ರೇಮ ಸುಮವು ಬಾಳಲತಿಯೋಳು. ಪ್ರೇಮ ಸುಮವು ಪ್ರೇಮ ಸುಮವು ಬಾಳಲತಿಯೋಳು. ಅರಳಿತೀಗ 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 ಪ್ರೇಮ ಸುಮವು ಪ್ರೇಮ ಸುಮವು ಬಾಳಲತೆಯೊಳು ಬಾಳಲತೆಯೊಳು. ಮೊರೆಯುತ್ತಿಗುವುದು ಭಾವ ಕಡಲು, ಮೊರೆಯುತ್ತಿಗುವುದು ಭಾವ ಕಡಲು, ಮೊರೆಯುತ್ತಿಗುವುದು ಭಾವ ಕಡಲು, ಭಾವ ಕಡಲು, ಭಾವ ಕಡಲು, ಭಾವ ಕಡಲು. ನಿನ್ನ ವಶದುಳು ನಿನ್ನ ವಶದುಳು ಮೊರೆಯುತ್ತಿಗುವುದು ಭಾವ ಕಡಲು, ಮೊರೆಯುತ್ತಿಗುವುದು ಭಾವ ಕಡಲು, ಭಾವ ಕಡಲು, ಭಾವ ಕಡಲು. ನಿನ್ನ ವಶದೋಳು ನಿನ್ನ ವಶದೋಳು ನಿನ್ನ ವಶದೋಳು. ಅರಳಿದೀಗ ಪ್ರೇಮ ಸುಮವು ಬಾಳಲತಿಯೋಳು. ಮೊರೆಯುತ್ತಿಗುವುದು ಭಾವ ಕಡಲು ನಿನ್ನ ವಶದೋಳು. ಮೊರೆಯುತ್ತಿಗೂ